ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಕರ್ನಾಟಕದ ವಾಯುಗುಣ, ಮಣ್ಣುಗಳು, ಸ್ವಾಭಾವಿಕ ಸಸ್ಯವರ್ಗ ಹಾಗೂ ಪ್ರಾಣಿ ಸಂಪತ್ತುಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಹಿಂದಿನ ಪಾಠದಲ್ಲಿ ಬಂದಂಥ ಕೆಲವೊಂದು ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವುದು? ನೆನಪಿದೆಯಾ? ಯಾವುದು? ಹುಲಿಕಲ್. ಮೊದಲು ಆಗುಂಬೆ ಅಂತ ಹೇಳ್ತಾ ಇದ್ವಿ, ಈಗ ಏನಾಗಿದೆ? ಹುಲಿಕಲ್ ಎಂಬಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಸ್ಥಳ. ಈ ನಕ್ಷೆಯಲ್ಲಿ ಗುರುತಿಸಿರುವ ಜಿಲ್ಲೆ ಯಾವುದು? ರೆಡ್ ಕಲರ್ ಶೇಡ್ ಆಗಿರುವಂಥ ಜಿಲ್ಲೆ ಯಾವುದು? ಅದೇ ಚಿತ್ರದುರ್ಗ. ಹಾಗಾದರೆ ಈ ಅಧ್ಯಾಯದಲ್ಲಿ ನಾವು ಈ ಕೆಳಗಿನ ಅಂಶಗಳನ್ನು ತಿಳ್ತೇವೆ. ಯಾವುದು? ವಾಯುಗುಣದ ಬಗ್ಗೆ, ಮಣ್ಣುಗಳ ಬಗ್ಗೆ, ಸ್ವಾಭಾವಿಕ ಸಸ್ಯವರ್ಗದ ಬಗ್ಗೆ, ಪ್ರಾಣಿ ಸಂಪತ್ತುಗಳ ಬಗ್ಗೆ ತಿಳಿದುಕೊಳ್ತೇವೆ. ಹಾಗಾದರೆ ಕಲಿಕಾಂಶಗಳ ವಿವರಣೆ ಏನು ಅಂತ ನೋಡಿದಾಗ, ಕರ್ನಾಟಕದಲ್ಲಿ ಕಂಡುಬರುವ ವಾಯುಗುಣದ ಪ್ರಮುಖ ಲಕ್ಷಣಗಳನ್ನು ನೋಡ್ತೇವೆ. ಕರ್ನಾಟಕದಲ್ಲಿನ ಮಣ್ಣಿನ ವಿಧಗಳು ಹಾಗೂ ಅವುಗಳ ಹಂಚಿಕೆ ಬಗ್ಗೆ ನೋಡ್ತೇವೆ. ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ, ವಿಧಗಳು, ಹಂಚಿಕೆ ಮತ್ತು ಪ್ರಾಣಿ ಸಂಪತ್ತುಗಳ ಬಗ್ಗೆ ತಿಳಿದುಕೊಳ್ತೇವೆ. ಹಾಗಾದರೆ ನಾವೀಗ ಕರ್ನಾಟಕದ ವಾಯುಗುಣದ ಬಗ್ಗೆ ನೋಡೋಣ. ಹಾಗಾದರೆ ಕರ್ನಾಟಕದಲ್ಲಿ ಯಾವ ಮಾದರಿಯ ವಾಯುಗುಣ ಇದೆ ಅಂತ ಗೊತ್ತಾಯಿತು ನಮಗೆ. ಉಷ್ಣ ವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ ನಮ್ಮ ಕರ್ನಾಟಕ. ಅತಿ ಶಾಖ ಮತ್ತು ತೇವಾಂಶವುಳ್ಳ ಬೇಸಿಗೆ ಹಾಗೂ ತಂಪಾದ ಮತ್ತು ಶುಷ್ಕ ಚಳಿಗಾಲ ನಮ್ಮ ಕರ್ನಾಟಕದ ವಾಯುಗುಣದ ಪ್ರಮುಖ ಲಕ್ಷಣ ಅಂತಲೇ ಹೇಳ್ಬೋದು. ಹಾಗಾದರೆ ಇದಕ್ಕೆ ಕಾರಣ ಏನು? ಈ ರೀತಿ ವಾಯುಗುಣವನ್ನು ಹೊಂದಿರಲಿಕ್ಕೆ ಕಾರಣ ಏನು ಅಂತ ನೋಡಲಿಕ್ಕೆ ಹೋದರೆ, ನಮ್ಮಲ್ಲಿಯ ಭೌಗೋಳಿಕ ಸ್ಥಾನ ಇರ್ಬೋದು, ಸಮುದ್ರ ಸಾಮೀಪ್ಯ ಇರ್ಬೋದು, ಭೂಸ್ವರೂಪ, ಸಸ್ಯವರ್ಗ ಹಾಗೂ ಮಾನ್ಸೂನ್ ಮಾರುತಗಳ ಪ್ರಭಾವ ಸಹ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಹಾಗಾಗಿ ನಾವು ಕರ್ನಾಟಕದ ವಾರ್ಷಿಕ ವಾಯುಗುಣವನ್ನು 4 ಭಾಗಗಳಾಗಿ ವಿಭಾಗಿಸ್ತೇವೆ. ಬೇಸಿಗೆ ಕಾಲ ಮಾರ್ಚ್ನಿಂದ ಮೇ, ಮಳೆಗಾಲ ಜೂನ್ನಿಂದ ಸೆಪ್ಟೆಂಬರ್, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಕ್ಟೋಬರ್ನಿಂದ ನವೆಂಬರ್, ಚಳಿಗಾಲ ಡಿಸೆಂಬರಿಂದ ಫೆಬ್ರವರಿವರೆಗೆ. ಒಂದೊಂದೇ ಕಾಲದ ಬಗ್ಗೆ ನೋಡ್ತಾ ಹೋಗೋಣ. ಮೊದಲಿಗೆ ಬೇಸಿಗೆ ಕಾಲ. ಈ ಕಾಲದಲ್ಲಿ ವಾಯುಗುಣ ಯಾವ ರೀತಿಯಲ್ಲಿರುತ್ತೆ? ಅತಿ ಶಾಖ, ಶುಷ್ಕವಾಗಿರ್ತದೆ ವಾತಾವರಣ ಮತ್ತು ಸೆಕೆ ಸಹ ಹೆಚ್ಚಾಗಿರ್ತದೆ. ಮಾರ್ಚ್ ತಿಂಗಳ ನಂತರ ರಾಜ್ಯಾದ್ಯಂತ ಉಷ್ಣಾಂಶ ಏಕಪ್ರಕಾರವಾಗಿ ಹೆಚ್ಚುತ್ತಾ ಹೋಗುತ್ತೆ. ಏಪ್ರಿಲ್ ಮೇ ತಿಂಗಳುಗಳಲ್ಲಿ ಉಷ್ಣಾಂಶ, ಬೇಸಿಗೆಯಲ್ಲಿ ಉಷ್ಣಾಂಶ ಗರಿಷ್ಠ ಮಟ್ಟವನ್ನು ತಲುಪ್ತದೆ. ಉತ್ತರ ಮೈದಾನದ ಇತರೆ ಜಿಲ್ಲೆಗಳಲ್ಲಿ ಉಷ್ಣಾಂಶ ಹೆಚ್ಚಾಗಿರ್ತದೆ. ಈ ಬ್ಲೂ ಕಲರ್ ಶೇಡಲ್ಲಿ ಕಾಣ್ತದೆ, ಆ ಭಾಗ ಎಲ್ಲ ಉಷ್ಣಾಂಶ ಮತ್ತಿಷ್ಟು ಅಧಿಕವಾಗಿರ್ತದೆ. ಈ ಅವಧಿಯಲ್ಲಿ ಇಡೀ ಕರ್ನಾಟಕವು ಅಧಿಕ ಶಾಖದಿಂದ ಕೂಡಿರ್ತದೆ. ಉತ್ತರದ ಮೈದಾನದಲ್ಲಿ ಆರ್ದ್ರತೆ ಪ್ರಮಾಣವು ದಕ್ಷಿಣ ಮೈದಾನಕ್ಕಿಂತ ಕಡಿಮೆ ಇರ್ತದೆ. ಬೇಸಿಗೆಯಲ್ಲಿ ಅಧಿಕ ಬಾಷ್ಪೀಭವನದಿಂದ ಕೆಲವೊಮ್ಮೆ ಮಳೆ ಮೋಡಗಳು ನಿರ್ಮಾಣವಾಗಿ ಗುಡುಗು ಮಿಂಚು ಸಿಡಿಲು ಅಬ್ಬರದೊಂದಿಗೆ ಪರಿಸರ ವಿಧದ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವೆಡೆ ಆನಿಕಲ್ಲು ಮಳೆ ಸಹ ಉಂಟಾಗ್ತದೆ. ಇವು ಸಾಮಾನ್ಯವಾಗಿ ಅಪರಾಹ್ನ ಸಮಯದಲ್ಲಿ ಅಲ್ಪಾವಧಿಯವರೆಗೆ ಸಂಭವಿಸ್ತದೆ. ಈ ಬೇಸಿಗೆ ಕಾಲದಲ್ಲಿ ಮಳೆಯಾಗುವುದನ್ನು ಯಾವುದಕ್ಕೆ ಹೇಳ್ತೇವೆ ನೋಡಿ. ಕಾಫಿ ಗಿಡಗಳು ಹೂ ಬಿಡಲು ಮಳೆಯಾಗೋದ್ರಿಂದ ಕಾಫಿ ಗಿಡ ಹೂ ಬಿಡಲಿಕ್ಕೆ ನೆರವಾಗ್ತದಂತೆ. ಅದಕ್ಕೆ ಬೇಸಿಗೆ ಕಾಲದಲ್ಲಿ ಮಳೆಯಾಗುವುದನ್ನು ಕಾಫಿ ಹೂ ಮಳೆ ಅಂತಲೂ ಕರೀತಾರೆ. ಮಾವು ಫಸಲಿಗೂ ನೆರವಾಗುವುದರಿಂದ ಮಾವಿನ ಹುಯಿಲು ಅಂತಲೂ ಸಹ ಕರೆಯಲಾಗ್ತದೆ. ಈ ಕಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ರಾಜ್ಯದಲ್ಲಿ ಒಟ್ಟು ಮಳೆ ಪ್ರಮಾಣ ಎಷ್ಟಿರ್ತದೆ ಅಂದರೆ 7% ಭಾಗ ಮಾತ್ರ ಮಳೆಯಾಗುತ್ತದೆ. ಈಗ ಎರಡನೇದು ಮಳೆಗಾಲದ ಬಗ್ಗೆ ನೋಡೋಣ. ಇದನ್ನು ಮಳೆಗಾಲವನ್ನು ನಾವು ಮತ್ತೊಂದು ಹೆಸರಿಂದ ಕರಿತೇವೆ. ಏನಂತ ಕರಿತೇವೆ ಅಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ ಸಹ ಕರಿತೇವೆ. ಅರಬ್ಬಿ ಸಮುದ್ರದಿಂದ ಬೀಸುವ ತೇವಾಂಶ ಭರಿತ ಮಾರುತಗಳನ್ನು ನಮ್ಮ ಮಲೆನಾಡು ಘಟ್ಟಗಳು ತಡೆದು ಆ ಭಾಗದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಏನಾಗ್ತದೆ, ಅಧಿಕ ಮಳೆ ಆಗುವಂತೆ ಮಾಡ್ತದೆ. ಪೂರ್ವದ ಕಡೆಗೆ ಹೋದಂತೆ ಮಳೆ ಪ್ರಮಾಣ ಏನಾಗ್ತಾ ಹೋಗ್ತದೆ? ಕಡಿಮೆ ಆಗ್ತದೆ. ಪೂರ್ವದ ಮೈದಾನವನ್ನು ನಾವು ಏನಂತ ಕರಿತೇವೆ ಅಂತಂದರೆ ಮಳೆ ನೆರಳಿನ ಪ್ರದೇಶ ಅಂತಲೇ ನಾವು ಕರಿತೇವೆ. ಇದು ಮಳೆಗಾಲದ ಒಂದು ಸನ್ನಿವೇಶ.
ಚಿತ್ರದುರ್ಗದ ಚಳ್ಳಕೆರೆ ಸಮೀಪದ ನಾಯಕನಹಟ್ಟಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ. ನೋಡಿ, ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಅಂದರೆ ಯಾವುದು? ಚಿತ್ರದುರ್ಗದ ಚಳ್ಳಕೆರೆ ಸಮೀಪದ ನಾಯಕನಹಟ್ಟಿ. ಈ ಅವಧಿಯಲ್ಲಿ ರಾಜ್ಯಾದ್ಯಂತ ಉಷ್ಣಾಂಶ ಸಹ ಹೆಚ್ಚಾಗಿರ್ತದೆ, ತೇವಾಂಶ ಸಹ ಹೆಚ್ಚಾಗಿರ್ತದೆ, ಮೋಡ ಕವಿದ ಪರಿಸ್ಥಿತಿ ಕಂಡುಬರ್ತದೆ. ಈ ಋತುವಿನಲ್ಲಿ ಕರ್ನಾಟಕದಲ್ಲಿ 80% ಮಳೆಯಾಗ್ತದೆ. ರಾಜ್ಯದ ಮುಂಗಾರು ಬೆಳೆಗಳ ಬೇಸಾಯಕ್ಕೂ ಸಹ ಈ ಮಳೆಗಾಲ ನೆರವಾಗ್ತದೆ. ಈ ಚಿತ್ರದುರ್ಗದ ನಾಯಕನಹಟ್ಟಿ ಅನ್ನುವಂಥ ಪ್ರದೇಶ ಕಡಿಮೆ ಮಳೆಯಾಗುವಂಥ ಪ್ರದೇಶದ ಚಿತ್ರ. ನೆಕ್ಸ್ಟು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಇದಕ್ಕೂ ಸಹ ಮತ್ತೊಂದು ಹೆಸರಿನಿಂದ ಕರೀತಾರೆ, ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ ಸಹ ಕರೀತಾರೆ. ಉತ್ತರ ಭಾರತದಲ್ಲಿ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗುವುದರಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ಬೀಸುತ್ತಾ ನಿರ್ಗಮಿಸ್ತದೆ. ಭೂಭಾಗದಿಂದ ಬೀಸುವ ಈ ಮಾರುತಗಳು ಮಳೆಯನ್ನು ತರುವುದಿಲ್ಲ. ಅಂದರೆ ನೋಡಿ, ಅಲ್ಲೇನಾಗಿತ್ತು, ನೈಋತ್ಯ ಮಾನ್ಸೂನ್ ಮಾರುತಗಳು ಏನಾಗ್ತಾ ಇತ್ತು, ಸಮುದ್ರದಿಂದ ಭೂಮಿಯ ಕಡೆ ಗಾಳಿ ಬೀಸ್ತಿತ್ತು. ಹಾಗಾಗಿ ಮಳೆ ನೀರಾಂಶವನ್ನು ತರ್ತಿತ್ತು, ತೇವಾಂಶದಿಂದ ಕೂಡಿರ್ತದೆ. ಇಲ್ಲಿ ಏನಾಗಿರ್ತಾ ಇತ್ತು, ಭೂಮಿಯಿಂದ ಸಮುದ್ರ ಕಡೆ ಬೀಸೋದ್ರಿಂದ ಇಲ್ಲಿ ಯಾವುದೇ ತೇವಾಂಶ ಇರುವುದಿಲ್ಲ. ಬಂಗಾಳ ಕೊಲ್ಲಿಯಿಂದ ಬೀಸುವ ಕೆಲವೊಮ್ಮೆ ಏನಾಗ್ತದೆ, ಬಂಗಾಳ ಕೊಲ್ಲಿ ಸಮುದ್ರದಿಂದ ಬೀಸುವ ದಕ್ಷಿಣದ ಮೈದಾನ ಜಿಲ್ಲೆಗಳಿಗೆ ಸ್ವಲ್ಪ ಮಳೆ ಬೀಳುತ್ತವೆ. ಬಂಗಾಳ ಕೊಲ್ಲಿಯಲ್ಲಾಗುವ ಚಂಡಮಾರುತಗಳ ಪ್ರಭಾವದಿಂದಲೂ ಸಹ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಮಳೆಯಾಗುತ್ತೆ. ಈ ಋತುಮಾನದಲ್ಲಿ 12% ಭಾಗದಷ್ಟು ರಾಜ್ಯದಲ್ಲಿ ಏನಾಗ್ತದೆ, ಮಳೆಯಾಗ್ತದೆ. ನೆಕ್ಸ್ಟ್ ನೋಡೋಣ, ಚಳಿಗಾಲ. ಈ ಕಾಲದಲ್ಲಿ ಕಡಿಮೆ ಉಷ್ಣಾಂಶ, ಕಡಿಮೆ ಆರ್ದ್ರತೆ, ಮಳೆಯೂ ಕಡಿಮೆ ಹಾಗೂ ತಿಳಿಯಾದ ಆಕಾಶವುಳ್ಳ ಹವಾಗುಣ ಕಂಡುಬರ್ತದೆ. ಸರಾಸರಿ ಉಷ್ಣಾಂಶ ಎಷ್ಟಿರ್ತದೆ ಚಳಿಗಾಲದಲ್ಲಿ ನೋಡಿದಾಗ 25 ಡಿಗ್ರಿಯಿಂದ 27 ಡಿಗ್ರಿ ಸೆಲ್ಸಿಯಸ್ವರೆಗೆ ಚಳಿಗಾಲದಲ್ಲಿ ಉಷ್ಣತೆ ಪ್ರಮಾಣ ಕಂಡುಬರ್ತದೆ. ಜನವರಿಯಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವ ತಿಂಗಳು ಅಂತಲೇ ಹೇಳ್ಬೋದು. ನಾವು ಚಳಿಗಾಲವನ್ನು ಮತ್ತೊಂದು ಹೆಸರಲ್ಲಿ ಸಹ ಕರಿತೇವೆ, ಕರ್ನಾಟಕದ ಪ್ರವಾಸ ಮಾಸ ಅಂತ ಕರಿತೇವೆ. ಆಗ ಬೆಳಗಾವಿಯಲ್ಲಿ ಕನಿಷ್ಠ ಉಷ್ಣಾಂಶ 6.7 ಡಿಗ್ರಿ ಸೆಂಟಿಗ್ರೇಡ್ ಇರ್ತದೆ. ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಕಡಿಮೆ ಉಷ್ಣಾಂಶವಿರ್ತದೆ. ಉದಾಹರಣೆಗೆ ವಿಜಯಪುರ, ಕಲಬುರಗಿ, ಬೀದರ್ಗಳಲ್ಲಿ. ಚಳಿಗಾಲದಲ್ಲಿ ಮಳೆಯ ಹಂಚಿಕೆ ಸಹ ಕಡಿಮೆ ಇರ್ತದೆ. ರಾಜ್ಯದ ಒಟ್ಟು ಮಳೆಯಲ್ಲಿ 1% ಮಾತ್ರ ಒಮ್ಮೊಮ್ಮೆ ಏನಾಗ್ತದೆ, ಮಳೆ ಆಗುವುದು. ಚಳಿಗಾಲದಲ್ಲಿ ಮಳೆ ಕಂಡುಬರ್ತದೆ. ಪ್ರಾತಃ ಕಾಲದಲ್ಲಿ ಕಾವಳ ಕಂಡುಬರೋದು, ಅಂದರೆ ಇಬ್ಬನಿಯಿಂದ ಕೂಡಿರ್ತದೆ. ಕರ್ನಾಟಕದಲ್ಲಿ ಈ ಕಾಲವನ್ನು ಏನಂತ ಕರಿತೇವೆ, ಪ್ರವಾಸ ಮಾಸ. ಆ ಚಳಿಗಾಲದಲ್ಲಿ ಅತಿ ಹೆಚ್ಚು ಜನ ಪ್ರವಾಸಕ್ಕೆ, ವಾತಾವರಣ ಚೆನ್ನಾಗಿರೋದ್ರಿಂದ ಪ್ರವಾಸ ಕೈಗೊಳ್ಳುತ್ತದೆ ಅತಿ ಹೆಚ್ಚು. ಆದ್ದರಿಂದ ಅದನ್ನು ಏನಂತ ಪ್ರವಾಸ ಮಾಸ ಅಂತೇಳಿ ಸಹ ಕರಿತೇವೆ. ನೆಕ್ಸ್ಟ್ ನೋಡಿ, ಮಳೆಯ ಹಂಚಿಕೆ. ಮಲೆನಾಡು ಮತ್ತು ಕರಾವಳಿ ಭಾಗಗಳಲ್ಲಿ ಅಧಿಕ ಮಳೆ ಪಡೆಯುವ ಪ್ರದೇಶ ಅಂತಲೇ ನಾವು ಕರಿತೇವೆ. ಪೂರ್ವ ಭಾಗದ ಮೈದಾನದಲ್ಲಿ ಕಡಿಮೆ ಮಳೆ ಬೆಳೆಯುತ್ತವೆ, ಅದಕ್ಕೆ ಮಳೆ ನೆರಳಿನ ಪ್ರದೇಶ ಅಂತಲೇ ಕರಿತೇವೆ. ಅಕಾಲಿಕ ಸಮಾನ ಮಳೆಯ ಹಂಚಿಕೆಯಿಂದ ರಾಜ್ಯದಲ್ಲಿ ಆಗಾಗ ಬರಗಾಲ ಉಂಟಾಗ್ತದೆ, ಪ್ರವಾಹ ಸಹ ಸಂಭವಿಸ್ತದೆ. ಇದು ನಮ್ಮ ಇದರಲ್ಲಿರುವಂತಹ ಓಂ ಬೀಚ್ ಅಂತ ಕರಿತೇವೆ. ಚಳಿಗಾಲದಲ್ಲಿ ಈ ಸಮಯದಲ್ಲಿ ಏನಾಗ್ತಾರೆ, ಇಲ್ಲಿ ಓಂ ಬೀಚ್, ಗೋಕರ್ಣದ ಓಂ ಬೀಚಿಗೆ ಪ್ರವಾಸಕ್ಕೆ ಬರುವಂಥವರು ಅತಿ ಹೆಚ್ಚು. ಕರ್ನಾಟಕದ ಮಣ್ಣುಗಳ ಬಗ್ಗೆ ನೋಡಿ. ಭೂಮಿಯ ಮೇಲಿನ ತೆಳುವಾದ ಪದರವನ್ನೇ ನಾವು ಏನಂತ ಕರಿತೇವೆ, ಮಣ್ಣು ಅಂತ ಕರಿತೇವೆ. ಕೃಷಿ ಅಭಿವೃದ್ಧಿಗೆ ಫಲವತ್ತಾದ ಮಣ್ಣು ಸಹ ಅತ್ಯಗತ್ಯ. ಹಾಗಾಗಿ ಕರ್ನಾಟಕದಲ್ಲಿ ನಮ್ಮಲ್ಲಿ ವಿವಿಧ ಪ್ರಕಾರದ ಮಣ್ಣುಗಳನ್ನು ನಾವು ನೋಡ್ತೀವಿ. ಯಾವ್ಯಾವುದು? ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಕರಾವಳಿಯ ಮೆಕ್ಕಲು ಮಣ್ಣು ಅಂತೇಳಿ 4 ವಿಧವನ್ನು ನೋಡ್ತೇವೆ. ಒಂದೊಂದೇ ವಿಧಗಳನ್ನು ನೋಡ್ತಾವೆ. ಕರ್ನಾಟಕದ ಮಣ್ಣುಗಳಲ್ಲಿ ಮೊದಲಿಗೆ ನಾವು ಯಾವ್ದು ಮಣ್ಣು ನೋಡ್ತೇವೆ, ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು ಮತ್ತು ಕರಾವಳಿಯ ಮೆಕ್ಕಲು ಮಣ್ಣನ್ನು ನಾವು ನೋಡ್ತೇವೆ. ಒಟ್ಟು 4 ಮಣ್ಣುಗಳನ್ನು ನೋಡ್ತೇವೆ. ಮೊದಲನೇದಾಗಿ ಕೆಂಪು ಮಣ್ಣು. ಇಲ್ಲಿ ಕೆಂಪು ಮಣ್ಣು ರಚನೆ ಯಾವ ರೀತಿಯಲ್ಲಾಗಿದೆ ನೋಡಿ. ಗ್ರಾನೈಟ್ ಮತ್ತು ಸ್ನೀಸ ಅನ್ನುವಂಥ ಶಿಲಾದ್ರವ್ಯಗಳಿಂದ ರೂಪುಗೊಂಡಿರುವಂಥದ್ದು.
ಹಾಗಾದರೆ ಕೆಂಪು ಮಣ್ಣಿನ ಲಕ್ಷಣ ಯಾವ ರೀತಿ ಇರ್ತದೆ ಅಂದರೆ ಕಬ್ಬಿಣದ ಆಕ್ಸೈಡ್ ಇರ್ತದೆ ಈ ಮಣ್ಣಿನಲ್ಲಿ. ಹಾಗಾಗಿ ಏನಾಗಿರುತ್ತೆ, ಈ ಮಣ್ಣು ಕೆಂಪಾಗಿರ್ತದೆ. ಈ ಮಣ್ಣಿನಲ್ಲಿ ಹೆಚ್ಚು ಸುಣ್ಣ ಮತ್ತು ಉಪ್ಪಿನಾಂಶ ಇರ್ತದೆ. ಸಾವಯವ ಅಂಶ ಸಹ ಏನಾಗಿರ್ತದೆ, ಕಡಿಮೆ ಇರ್ತದೆ. ಈ ಮಣ್ಣು ಅಷ್ಟೊಂದು ಫಲವತ್ತತೆಯನ್ನು ಹೊಂದಿರೋದಿಲ್ಲ. ಆದರೂ ಕೆಂಪು ಮಣ್ಣಿನಲ್ಲಿ ಕೆಲವು ಬೆಳೆಗಳನ್ನು ಬೆಳೀತಾರೆ. ಯಾವ್ಯಾವ ಬೆಳೆ? ರಾಗಿ, ನವಣೆ, ಸಜ್ಜೆ, ಜೋಳ, ಭತ್ತ, ಕಬ್ಬು, ಆಲೂಗಡ್ಡೆ, ತರಕಾರಿ, ಬಾಳೆ, ತೆಂಗು, ಅಡಿಕೆಯನ್ನು ಬೆಳೆಯಲಾಗ್ತದೆ. ಹಾಗಾದರೆ ಈ ಕೆಂಪು ಮಣ್ಣು ಕಂಡುಬರುವಂತಹ ಸ್ಥಳಗಳು ಯಾವ್ಯಾವುದು ನೋಡಿದಾಗ ನಕಾಶೆಯಲ್ಲಿ ನೋಡ್ತಾ ಹೋಗಿ ತುಮಕೂರು, ಬೆಂಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಚಾಮರಾಜನಗರ, ಮಂಡ್ಯ, ಮೈಸೂರು ಜಿಲ್ಲೆಗಳಲ್ಲಿ ಕೆಂಪು ಮಣ್ಣು ಕಂಡುಬರ್ತದೆ. ನೆಕ್ಸ್ಟ್ ಎರಡನೇ ಮಣ್ಣಿನ ರಚನೆ ಬಗ್ಗೆ ನೋಡೋಣ. ಯಾವುದು? ಕಪ್ಪು ಮಣ್ಣು. ಹಾಗಾದರೆ ಈ ಕಪ್ಪು ಮಣ್ಣು ಹೇಗೆ ಉಂಟಾಗಿದೆ ಅಂತಂದರೆ ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ಉಂಟಾಗಿದೆ. ಹಾಗಾದರೆ ಈ ಮಣ್ಣು ಕಪ್ಪಾಗಿ ಕಾಣಲಿಕ್ಕೆ ಏನು ಕಾರಣ ಅಂತ ನೋಡಿದಾಗ ಹೆಚ್ಚು ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ, ಕಬ್ಬಿಣದ ಆಕ್ಸೈಡ್ ಇರೋದರಿಂದ ಈ ಮಣ್ಣು ಕಪ್ಪಾಗಿ ಕಂಡುಬರ್ತದೆ. ಇದಕ್ಕೆ ಏನಂತ ಕರೀತಾರೆ ಅಂದರೆ ಎರೆಮಣ್ಣು ಅಂತ ಸಹ ಕರೀತಾರೆ, ಅಥವಾ ಕಪ್ಪು ಹತ್ತಿ ಮಣ್ಣು ಅಂತ ಸಹ ಕರೀತಾರೆ. ಈ ಮಣ್ಣಿನಲ್ಲಿ ಹೆಚ್ಚು ತೇವಾಂಶ, ನೀರಿನ ಅಂಶ ಅತಿ ಹೆಚ್ಚು. ಈ ಮಣ್ಣಿನಲ್ಲಿ ಬೆಳೆಯುವಂಥ ಬೆಳೆಗಳು ಯಾವ್ಯಾವುದು ನೋಡಿದಾಗ ಹತ್ತಿ, ಜೋಳ, ಸೂರ್ಯಕಾಂತಿ, ಮೆಣಸಿನಕಾಯಿ, ಮೆಕ್ಕೆಜೋಳ, ಬೇಳೆಕಾಳು, ಕಬ್ಬು, ಈರುಳ್ಳಿ, ಭತ್ತವನ್ನು ಈ ಕಪ್ಪು ಮಣ್ಣಿನಲ್ಲಿ ಬೆಳೆಯಲಾಗ್ತದೆ. ಹಾಗಾದರೆ ಕಪ್ಪು ಮಣ್ಣು ಕಂಡುಬರುವಂತಹ ಸ್ಥಳಗಳು ಯಾವ್ಯಾವುದು ನೋಡಿದಾಗ ಧಾರವಾಡ, ಗದಗ, ಬಳ್ಳಾರಿ, ಕೊಪ್ಪಳ, ಕಲಬುರಗಿ, ಯಾದಗಿರಿ, ಬಾಗಲಕೋಟೆ, ಬೆಳಗಾವಿ, ಚಿತ್ರದುರ್ಗ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಕಪ್ಪು ಮಣ್ಣು ಏನಾಗ್ತದೆ, ಕಂಡುಬರ್ತದೆ. ನೆಕ್ಸ್ಟ್ ಮೂರನೇ ಮಣ್ಣಾದಂತಹ ಜಂಬಿಟ್ಟಿಗೆ ಮಣ್ಣನ್ನು ನೋಡೋಣ. ಅದರ ರಚನೆ ಹೇಗಿದೆ ಅಂತಂದರೆ ಅಧಿಕ ಉಷ್ಣಾಂಶ, ಅಧಿಕ ಮಳೆ ಬೀಳುವ ಭಾಗಗಳಲ್ಲಿ ಈ ಜಂಬಿಟ್ಟಿಗೆ ಮಣ್ಣು ಕಂಡುಬರ್ತದೆ. ಈ ಮಣ್ಣಿನ ಲಕ್ಷಣ ಯಾವ ರೀತಿಯಲ್ಲಿದೆ ನೋಡಿದಾಗ ನೀರಿನಲ್ಲಿ ಕರಗುವ ಸುಣ್ಣ, ಸಿಲಿಕೇಟ್ಗಳು ಮಳೆ ನೀರಿನಲ್ಲಿ ಕರಗಿ ತಳದ ಮಣ್ಣಿನ ಸ್ತರಗಳಿಗೆ ಸಾಗಿಸಲ್ಪಡುತ್ತದೆ. ನೀರಿನಲ್ಲಿ ಕರಗದಂತಹ ಕಬ್ಬಿಣ, ಅಲ್ಯೂಮಿನಿಯಂಗಳು ಮೇಲ್ಪದರದಲ್ಲಿ ಉಳಿಯುತ್ತವೆ. ಇದು ಮಳೆಗಾಲದಲ್ಲಿ ಮೃದುವಾಗಿ, ಬೇಸಿಗೆಯಲ್ಲಿ ಒಣಗಿ ಗಟ್ಟಿಯಾಗಿ ಲ್ಯಾಟ್ರೈಟ್ ಶಿಲೆಗಳಾಗಿ ರೂಪುಗೊಳ್ಳುತ್ತದೆ. ಈ ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗಳು ಗೋಡಂಬಿ, ಕಾಫಿ, ಚಹಾ, ಏಲಕ್ಕಿ, ಮೆಣಸು, ರಬ್ಬರ್, ತೆಂಗು ಬೆಳೆಗಳನ್ನು ಬೆಳೆಯಲಾಗ್ತದೆ. ಹಾಗಾದರೆ ಜಂಬಿಟ್ಟಿಗೆ ಮಣ್ಣು ಕಂಡುಬರುವ ಸ್ಥಳಗಳು ಯಾವ್ಯಾವುದು ನೋಡಿದಾಗ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಬೆಳಗಾವಿ ಮುಂತಾದ ಮಲೆನಾಡು ಜಿಲ್ಲೆಗಳಲ್ಲಿ ಜಂಬಿಟ್ಟಿಗೆ ಮಣ್ಣು ಹಂಚಿಕೆಯಾಗಿದೆ. ನೆಕ್ಸ್ಟ್ ಕೊನೆಯದಾಗಿ ಕರಾವಳಿಯ ಮೆಕ್ಕಲು ಮಣ್ಣು. ಇದರ ರಚನೆಯ ಬಗ್ಗೆ ನೋಡಿ. ನದಿ, ಸಮುದ್ರದ ಅಲೆಗಳಿಂದ ಸಾಗಿಸಲ್ಪಟ್ಟ ಮಣ್ಣು ಸಮುದ್ರ ತೀರದಲ್ಲಿ ಸಂಗ್ರಹವಾಗಿ ನಿರ್ಮಾಣವಾಗಿದೆ ಅನ್ಬೋದು. ಇದರ ಮಣ್ಣಿನ ಲಕ್ಷಣ ಯಾವ ರೀತಿಯಲ್ಲಿ ಇರ್ತದೆ ಅಂದರೆ ಇದರಲ್ಲಿ ಮರಳು ಮತ್ತು ಜೇಡಿ ಮಿಶ್ರಣವಾಗಿರೋದ್ರಿಂದ ಜೊತೆಗೆ ಕೊಳೆತ ಜೈವಿಕಾಂಶಗಳು ಸಮೃದ್ಧವಾಗಿ ಇರ್ತದೆ. ಹಾಗಾದರೆ ಇದರಲ್ಲಿ ಕಂಡುಬರುವ ಬೆಳೆಗಳು ಭತ್ತ, ಗೋಡಂಬಿ, ತೆಂಗು, ಅಡಕೆ, ಬಾಳೆ ಮುಂತಾದ ಬೆಳೆಗಳ ಸಾಗುವಳಿಗೆ ಇದು ಸೂಕ್ತ ಅಂತಲೇ ಹೇಳ್ಬೋದು. ಕರಾವಳಿಯ ಮೆಕ್ಕಲು ಮಣ್ಣು ಕಂಡುಬರುವಂತಹ ಸ್ಥಳಗಳು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಯಾವುದು ಕರಾವಳಿಯ ಮೆಕ್ಕಲು ಮಣ್ಣು ಕಂಡುಬರ್ತದೆ. ಈಗ ನಾವು ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗದ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಸ್ವಾಭಾವಿಕ ಸಸ್ಯವರ್ಗ ಅಂದರೆ ಏನು ಅಂತಂದರೆ ಪ್ರಕೃತಿ ದತ್ತವಾಗಿ ಬೆಳೆಯುವ ವಿವಿಧ ಸಸ್ಯ ಸಮುದಾಯವನ್ನು ನಾವೇನಂತ ಕರಿತೇವೆ? ಸ್ವಾಭಾವಿಕ ಸಸ್ಯವರ್ಗ ಅಂತ ಕರಿತೇವೆ. ಕರ್ನಾಟಕದಲ್ಲಿ ನೋಡಿದಾಗ ನಮ್ಮಲ್ಲಿ ವೈವಿಧ್ಯಮಯ ಸಸ್ಯಗಳಿವೆ, ಸಮೃದ್ಧ ಸಸ್ಯ ಸಂಪನ್ಮೂಲಗಳನ್ನು ಸಹ ಕರ್ನಾಟಕ ರಾಜ್ಯ ಹೊಂದಿದೆ ಅಂತಲೇ ಹೇಳ್ಬೋದು. ಪರಿಸರ ಸಮತೋಲನ ಕಾಪಾಡುವುದರಲ್ಲಿ ಸಹ ನಮಗೆ ಸಸ್ಯವರ್ಗ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಏನಾಗಿದೆ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಹಾಗಾದ್ರೆ ನಮ್ಮಲ್ಲಿ ಸ್ವಾಭಾವಿಕ ಸಸ್ಯವರ್ಗ ಯಾಕೆ ಬೇಕು, ಪ್ರಾಮುಖ್ಯತೆ ಏನು ಅಂತಂದರೆ ಇಲ್ಲಿ ನಮಗೆ ವನ್ಯ ಪ್ರಾಣಿಗಳ ವಾಸಸ್ಥಾನವಾಗಿದೆ ಸಸ್ಯವರ್ಗ. ಮರಮುಟ್ಟು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನು ನೀಡ್ತದೆ, ಗಿಡಮೂಲಿಕೆ ಸಿಗ್ತದೆ, ಜೇನು ಸಿಗ್ತದೆ,
ಬಿದಿರು ಒದಗಿಸ್ತದೆ ಮತ್ತು ಪರಿಸರ ಮಾಲಿನ್ಯ ಆಗದೇ ಇದ್ದಂತೆ ನಿಯಂತ್ರಣವನ್ನು ಸಹ ಮಾಡ್ತದೆ. ಅಷ್ಟೇ ಅಲ್ಲ, ನಾವು ಕರ್ನಾಟಕವನ್ನು ಏನಂತ ಕರಿತೇವೆ ಅಂದರೆ ಶ್ರೀಗಂಧದ ನಾಡು ಅಥವಾ ಬೀಡು ಅಂತಲೇ ಕರಿತೇವೆ. ಯಾಕೆ ಅಂತಂದರೆ ಕರ್ನಾಟಕದ ಕಾಡುಗಳಲ್ಲಿ ವಿಶೇಷವಾಗಿ ಶ್ರೀಗಂಧದ ಮರಗಳು ಬೆಳೆಯುತ್ತವೆ. ಇದರಿಂದ ಸುಗಂಧ ದ್ರವ್ಯ, ಕುಸುರಿ ಕೆಲಸದ ಕುಶಲ ವಸ್ತುಗಳು, ಸಾಬೂನು, ಔಷಧಿಗಳನ್ನು ತಯಾರಿಸಲಾಗ್ತದೆ. ಇವು ದೇಶದಲ್ಲಷ್ಟೇ ಅಲ್ಲ, ವಿದೇಶಗಳಲ್ಲೂ ಸಹ ವಿಶ್ವವಿಖ್ಯಾತಿಯನ್ನು ಹೊಂದಿದೆ. ದೇಶ ಅಪಾರವಾದ ಬೇಡಿಕೆ ಪೂರೈಸೋದಲ್ಲದೆ ವಿದೇಶಗಳಿಗೆ ನಾವು ಏನು ಮಾಡ್ತಾ ಇದ್ದೇವೆ, ರಫ್ತನ್ನು ಸಹ ಮಾಡ್ತಾ ಇದ್ದೇವೆ. ಹಾಗಾಗಿ ಕರ್ನಾಟಕವನ್ನು ನಾವು ಏನಂತ ಕರಿತೇವೆ, ಶ್ರೀಗಂಧದ ಬೀಡು ಅಂತೇಳಿ ಸಹ ಕರಿತೇವೆ. ಸಸ್ಯವರ್ಗದ ವಿಧಗಳ ಬಗ್ಗೆ ನೋಡಿ. ಮಳೆಯ ಪ್ರಮಾಣ, ಭೂಸ್ವರೂಪ ಹಾಗೂ ಮಣ್ಣಿನ ಲಕ್ಷಣಗಳನ್ನು ಆಧರಿಸಿ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗವನ್ನು ವಿಂಗಡಿಸಲಾಗಿದೆ. ಎಷ್ಟು ವಿಂಗಡಣೆ ಮಾಡಲಾಗಿದೆ ಅಂತಂದರೆ 4 ವಿಧಗಳನ್ನಾಗಿ ಮಾಡಲಾಗಿದೆ. ನಿತ್ಯ ಹರಿದ್ವರ್ಣ ಕಾಡುಗಳು, ಎಲೆ ಉದುರಿಸುವ ಸಸ್ಯವರ್ಗ, ಮಿಶ್ರ ಬಗೆಯ ಕಾಡು, ಕುರುಚಲು ಮತ್ತು ಹುಲ್ಲುಗಾವಲು ಅಂತೇಳಿ 4 ವಿಧವನ್ನು ನೋಡ್ತೇವೆ. ಒಂದೊಂದೇ ವಿಧವನ್ನು ನೋಡ್ತಾ ಹೋಗೋಣ. ಮೊದಲಿಗೆ ನಿತ್ಯ ಹರಿದ್ವರ್ಣದ ಕಾಡುಗಳು. 250 ಸೆಂಟಿಮೀಟರ್ಗಳಿಗೂ ಅಧಿಕ ವಾರ್ಷಿಕ ಮಳೆ ಬೀಳುವ ಭಾಗಗಳಲ್ಲಿ ಯಾವುದು ಕಾಡು ಕಂಡುಬರ್ತದೆ, ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರ್ತವೆ. ಅಧಿಕ ಮಳೆ, ಅಧಿಕ ಉಷ್ಣಾಂಶಗಳಿಂದ ಇಲ್ಲಿ ಮರಗಳು ಏನಾಗಿದ್ದಾವೆ ಅಂದರೆ ಎತ್ತರವಾಗಿ ದಟ್ಟವಾಗಿ ಬೆಳೀತವೆ. ಈ ಕಾಡುಗಳು ದುರ್ಗಮ ಅಂತಲೇ ದುರ್ಗಮ ಅಂತಂದರೆ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಾಡು ದಟ್ಟವಾಗಿ ಬೆಳೆದಿರ್ತದೆ. ಕೆಲವು ಕಡೆ ಸೂರ್ಯನ ಕಿರಣ ನೆಲಕ್ಕೇ ತಲುಪುವುದಿಲ್ಲ, ಅಷ್ಟೊಂದು ದಟ್ಟವಾಗಿ ಕಾಡು ಎತ್ತರವಾಗಿ ಬೆಳೆದಿರ್ತದೆ. ಇಲ್ಲಿ ಬೆಳೆಯುವಂತಹ ಮರಗಳು ಯಾವ್ಯಾವುದು ಅಂತಂದರೆ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಬೇಟೆ, ತೇಗ, ಮತ್ತಿ, ನಂದಿ, ಧೂಪ, ಹೊನ್ನೆ, ಹೆಬ್ಬಲಸು ಮರಗಳು ಎತ್ತರದ ಮರಗಳು ಕಂಡುಬರ್ತವೆ. ಮರಗಳ ಅಡಿಯಲ್ಲಿ ದಟ್ಟ ಪೊದೆ ಸಸ್ಯಗಳು ಸಹ ಬೆಳೆದು ಬರ್ತವೆ. ಅನೇಕ ರೀತಿಯ ಸಾಂಬಾರ್ ಪದಾರ್ಥಗಳು ಸಹ ಈ ಕಾಡಿನಲ್ಲಿ ಕಂಡುಬರ್ತವೆ. ಲವಂಗ, ಏಲಕ್ಕಿ, ದಾಲ್ಚಿನ್ನಿ, ಔಷಧಿ ಸಸ್ಯಗಳು ಸಹ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡುಬರ್ತವೆ. ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರುವಂತಹ ಸ್ಥಳಗಳು ಯಾವ್ಯಾವುದು ಅಂದರೆ ಹಸಿರು ಕಲರಲ್ಲಿ ಕಾಣ್ತಾ ಇದೆಯಲ್ಲ ಶೇಡಲ್ಲಿ ಕರ್ನಾಟಕ ನಕಾಶೆಯಲ್ಲಿ ಆ ಜಿಲ್ಲೆಗಳಲ್ಲಿ ಕಂಡುಬರ್ತವೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಚಾಮರಾಜನಗರ, ಕೊಡಗು ಜಿಲ್ಲೆಗಳಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರುತ್ತವೆ. ನೆಕ್ಸ್ಟ್ ಎರಡನೇದು ಎಲೆ ಉದುರಿಸುವ ಸಸ್ಯವರ್ಗ. ಚಳಿಗಾಲದ ತರುವಾಯ ತೇವಾಂಶದ ಕೊರತೆಯಿಂದಾಗಿ ಮರಗಳ ಎಲೆಗಳು ಏನಾಗ್ತವೆ, ಉದುರ್ತವೆ. ಮತ್ತೆ ಯಾವಾಗ ಚಿಗುರ್ತವೆ ಅಂತಂದರೆ ವಸಂತ ಋತುವಿನ ಕಾಲದಲ್ಲಿ ಏನಾಗ್ತದೆ, ಗಿಡ ಮರಗಳು ಚಿಗುರ್ತವೆ. ಈ ಎಲೆ ಉದುರಿಸುವ ಸಸ್ಯವರ್ಗ ಇವುಗಳನ್ನೇ ನಾವೇನಂತ ಕರಿತೇವೆ, ಎಲೆ ಉದುರಿಸುವ ಸಸ್ಯವರ್ಗ ಅಂತಲೂ ಸಹ ನಾವು ಕರಿತೇವೆ. ಇಲ್ಲಿ ವಾರ್ಷಿಕ ಸರಾಸರಿ ಮಳೆ ಎಷ್ಟು ಬೀಳುತ್ತದೆ ಅಂತಂದಾಗ 60ರಿಂದ 120 ಸೆಂಟಿಮೀಟರ್ ಈ ಎಲೆ ಉದುರಿಸುವ ಕಾಡುಗಳಲ್ಲಿ ಏನಾಗ್ತದೆ, ಮಳೆ ಕಂಡುಬರ್ತದೆ. ಇಲ್ಲಿ ಕಂಡುಬರುವಂತಹ ಮರಗಳು ಯಾವ್ಯಾವುದು ಅಂದರೆ ತೇಗ, ಹೊನ್ನೆ, ಮತ್ತಿ, ಬೇವು, ಮಾವು, ಹಲಸು, ಮುತ್ತುಗ, ಬಾಗೆ, ಆಲ, ಶ್ರೀಗಂಧ, ಬಿದಿರು ಪ್ರಮುಖ ಮರಗಳು. ಇವು ಅಷ್ಟು ದಟ್ಟವಾಗಿ ನಿತ್ಯ ಹರಿದ್ವರ್ಣ ಕಾಡುಗಳಷ್ಟೇ ದಟ್ಟವಾಗಿ ಬೆಳೆಯುವುದಿಲ್ಲ. ನೆಕ್ಸ್ಟ್ ಮೂರನೇದಾಗಿ ಮಿಶ್ರ ಬಗೆಯ ಕಾಡುಗಳು. ನಿತ್ಯ ಹರಿದ್ವರ್ಣ ಮತ್ತು ಅಗಲ ಎಲೆಗಳನ್ನುಳ್ಳ ಎಲೆ ಉದುರಿಸುವ ಪ್ರಕಾರದ ಮರಗಳು ಬೆಳೆಯುವ ಸಸ್ಯವರ್ಗವೇ ನಾವೇನಂತ ಕರಿತೇವೆ, ಮಿಶ್ರ ಬಗೆಯ ಕಾಡುಗಳು ಅಂತೇಳಿ ಕರಿತೇವೆ. ಹಾಗಾದರೆ ಮಿಶ್ರ ಬಗೆಯ ಕಾಡುಗಳಲ್ಲಿ ಕಂಡುಬರುವಂಥ ಮರಗಳು ಯಾವ್ಯಾವುದು ಅಂತಂದರೆ ತೇಗ, ಹೊನ್ನೆ, ಮತ್ತಿ, ನಂದಿ, ದಿಂಡಗ, ಶ್ರೀಗಂಧ, ಹಲಸು, ಬಿದಿರು ಈ ಮಿಶ್ರ ಬಗೆಯ ಕಾಡುಗಳಲ್ಲಿ ಕಂಡುಬರುವ ಪ್ರಮುಖ ಮರಗಳು. ಇಲ್ಲಿ 120ರಿಂದ 150 ಸೆಂಟಿಮೀಟರ್ ಮಳೆ ಆಗ್ತದೆ ಮಿಶ್ರ ಬಗೆಯ ಕಾಡುಗಳು. ನೆಕ್ಸ್ಟ್ ಕಂಡುಬರೋದು ಹುಲ್ಲುಗಾವಲು ಮತ್ತು ಕುರುಚಲು ಸಸ್ಯಗಳು. ಕರ್ನಾಟಕದಲ್ಲಿ 60 ಸೆಂಟಿಮೀಟರ್ಗಿಂತ ವಾರ್ಷಿಕ ಮಳೆ ಬೀಳುವ ಪ್ರದೇಶಗಳಲ್ಲಿ ಯಾವುದು ಕಂಡುಬರ್ತದೆ, ಹುಲ್ಲುಗಾವಲು ಮತ್ತು ಕುರುಚಲು ಸಸ್ಯ ಕಂಡುಬರ್ತದೆ. ಇಲ್ಲಿ ಕಳ್ಳಿ, ಕತ್ತಾಳಿ, ಕರಿಜಾಲಿ, ಬೇಲ, ಈಚಲು, ಹಂಚಿ, ಕುಂತಿ ಹುಲ್ಲುಗಳು
ಅಲ್ಲಲ್ಲಿ ಆಲ, ಬೇವು, ಅರಳಿ, ಮುತ್ತುಂಗದಂತಹ ಮರಗಳು ಕಂಡುಬರ್ತವೆ. ಮಳೆಯ ಕೊರತೆ ಮತ್ತು ಒಣ ಹವೆಯಿಂದ ಕುರುಚಲು ಗಿಡ ಮತ್ತು ಮುಳ್ಳಿನ ಗಿಡಗಳು ಸಹ ಈ ಹುಲ್ಲುಗಾವಲು ಪ್ರದೇಶದಲ್ಲಿ ಕಂಡುಬರ್ತದೆ. ಹಾಗಾದರೆ ಇದು ಎಲ್ಲೆಲ್ಲಿ ಕಂಡುಬರ್ತವೆ ಅಂದರೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯಪುರ, ಬಳ್ಳಾರಿ, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಹುಲ್ಲುಗಾವಲು ಮತ್ತು ಕುರುಚಲು ಸಸ್ಯವರ್ಗ ಕಂಡುಬರ್ತದೆ. ನೆಕ್ಸ್ಟ್ ಮ್ಯಾಂಗ್ರೋವ ಸಸ್ಯವರ್ಗ. ಕರಾವಳಿ ಅಂಚಿನಲ್ಲಿರುವಂತಹ ನದಿ ಮುಖಜ ಭೂಮಿ ಅಂದರೆ ನದಿ ತೀರಗಳಲ್ಲಿ ಅಳಿವೆಗಳಲ್ಲಿ ಅಂದರೆ ನದಿ ತೀರದಲ್ಲಿ ಮರಳು ದಂಡೆಗಳ ಭಾಗಗಳಲ್ಲಿ ಬಿಳಿಲುಗಳಿಂದ ಕೂಡಿರುವಂತಹ ಸಸ್ಯವರ್ಗ. ಇದು ಉಪ್ಪಿನ ನೀರಿನಲ್ಲಿ ಬೆಳೆಯುವಂತಹ ವಿಶಿಷ್ಟವಾದ ಸಾಮರ್ಥ್ಯವನ್ನು ಹೊಂದಿದೆ ಅಂತೇಳಿ ಇದನ್ನೇ ನಾವು ಏನಂತ ಕರಿತೇವೆ, ಮ್ಯಾಂಗ್ರೋವ ಸಸ್ಯ ಅಂತೇಳಿ ಸಹ ಕರಿತೇವೆ. ಇಲ್ಲಿ ಅರಣ್ಯಗಳ ಹಂಚಿಕೆ ಹೇಗಿದೆ ಅಂತಂದರೆ ಕರ್ನಾಟಕದಲ್ಲಿ ದಾಖಲಾದ ಪ್ರದೇಶ ಅಂತಲೇ ಹೇಳ್ಬೋದು. 43.4 ಲಕ್ಷ ಚದರ ಕಿಲೋಮೀಟರ್ ಭೌಗೋಳಿಕ ಪ್ರದೇಶಗಳಲ್ಲಿ ಕಂಡುಬರ್ತದೆ. 22.6 ಭಾಗದಷ್ಟಿದೆ. ಭಾರತದಲ್ಲಿ ಸಮೃದ್ಧ ಅರಣ್ಯಗಳನ್ನುಳ್ಳ ರಾಜ್ಯಗಳಲ್ಲಿ ಕರ್ನಾಟಕವು 7ನೇ ಸ್ಥಾನದಲ್ಲಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಅರಣ್ಯ ಪ್ರದೇಶಗಳನ್ನೊಳಗೊಂಡ ಜಿಲ್ಲೆ ಅಂತ ಹೇಳ್ಬೋದು. ವಿಜಯಪುರ ಅತಿ ಕಡಿಮೆ ಅರಣ್ಯವುಳ್ಳ ಜಿಲ್ಲೆಯಾಗಿದೆ. ನೆಕ್ಸ್ಟ್ ನಮ್ಮ ಕರ್ನಾಟಕದ ಪ್ರಾಣಿ ಸಂಪತ್ತು ಹೇಗಿದೆ ನೋಡಿ. ಭಾರತದ ಒಟ್ಟು ಆನೆಗಳಲ್ಲಿ 25% ಮತ್ತು ಹುಲಿಗಳಲ್ಲಿ 10% ನಮ್ಮ ಕರ್ನಾಟಕದಲ್ಲಿವೆ. ಹಾಗಾದರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಕಂಡುಬರುವಂಥ ವನ್ಯಜೀವಿಗಳು ಚಿರತೆ, ಕಾಡು ಹಂದಿ, ಕಾಡೆಮ್ಮೆ, ಕಡವೆ, ಜಿಂಕೆ, ಕರಡಿ, ಮುಳ್ಳುಹಂದಿ ಪ್ರಾಣಿಗಳು ಕಂಡುಬರ್ತದೆ. ಅಷ್ಟೇ ಅಲ್ಲ, ವಿವಿಧ ಪ್ರಭೇದದ ಹಾವು, ವರ್ಣಮಯ ಪಕ್ಷಿಗಳು ಸಹ ಕಂಡುಬರ್ತವೆ. ಉತ್ತರ ಕನ್ನಡ ಮತ್ತು ಬೆಳಗಾವಿ ಭಾಗಗಳಲ್ಲಿ, ಕರಾವಳಿಯ ಭಾಗಗಳಲ್ಲಿ, ಸಹ್ಯಾದ್ರಿಯ ಮಲೆನಾಡಿನ ಬೆಟ್ಟಗಳ ಸಾಲುಗಳಲ್ಲಿ ನಮಗೆ ದಟ್ಟವಾದಂಥ ಅರಣ್ಯ ಪ್ರದೇಶಗಳು ಕಂಡುಬರ್ತವೆ. ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ವನ್ಯ ಪ್ರಾಣಿ ಧಾಮಗಳನ್ನು ನೋಡಿದಾಗ ಇಂದು ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನ, 5 ಪಕ್ಷಿಧಾಮ, ಸುಮಾರು 27 ವನ್ಯ ಪ್ರಾಣಿ ಧಾಮಗಳು ಸಹ ಕಂಡುಬರ್ತವೆ. ಧನ್ಯವಾದಗಳು.